ಹೇ ಗೈಸ್, ಈ ವಿಡಿಯೋಲಿ ನಾನು ನಿಮಗೆ 10 ಡಿಫ್ರೆಂಟ್ ಕಂಪ್ನೀಸಲ್ಲಿ 10 ಡಿಫ್ರೆಂಟ್ ಜಾಬ್ ರೋಲ್ಸ್ಗೆ ಹೈರಿಂಗ್ ಆಗ್ತಾ ಇರೋ ಡೀಟೇಲ್ಸ್ನ ತೊಗೊಂಡು ಬಂದಿದ್ದೀನಿ. ವಿಚ್ ಇನ್ಕ್ಲೂಡ್ಸ್ AWS, ಫುಲ್ ಸ್ಟ್ಯಾಕ್ ಡೆವಲಪರ್, ಬಿಸ್ನೆಸ್ ಅನಲಿಸ್ಟ್, ಡೇಟಾ ಅನಲಿಸ್ಟ್, ಫಿನಾನ್ಸ್, IT, ನಾನ್ IT ಕಂಪ್ಲೀಟ್ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಕೂಡ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕೆ ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ರೋಲ್ಗೆ ರಿಲೆವೆಂಟ್ ಇದೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಬನ್ನಿ ಒಂದೊಂದಾಗೆ ಡೀಟೇಲ್ಸ್ ಕೊಡ್ತೀನಿ. ಫಸ್ಟ್ ಹೈರಿಂಗ್ ಆಗ್ತಾ ಇರೋದು ಡೆಲಾಯ್ಟ್ ಅಲ್ಲಿ ಫಾರ್ ದ ರೋಲ್ ಇಂಜಿನಿಯರಿಂಗ್ AI ಡೇಟಾ. ಲೊಕೇಶನ್ ಬ್ಯಾಂಗ್ಳೂರ್ ಆಗಿರುತ್ತೆ. ಹಾಗೆ ಇದಕ್ಕೆ ನೀವು ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ AWS ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ರೆ ಒಂದು ಆಡೆಡ್ ಅಡ್ವಾಂಟೇಜ್, ಬಿಕಾಸ್ ಅವರೇ ಇಲ್ಲಿ ಕೇಳಿದ್ದಾರೆ. ಹಾಗೆ ಇದಕ್ಕೆ ಎಜುಕೇಶನ್ ಬಂದು AWS ಸರ್ಟಿಫಿಕೇಶನ್ ಜೊತೆ ನೀವು BE, BTech, BCA, MCA, BSc, MSc ಮಾಡಿದ್ರೆ ನೀವು ಅಪ್ಲೈ ಮಾಡ್ಕೊಳ್ಳೋಕೆ ಎಲಿಜಿಬಲ್ ಆಗಿರ್ತೀರಾ. ಸೆಕೆಂಡ್ ಒನ್ ಬಂದು EY ಅಲ್ಲಿ ನ್ಯೂ ADN ಸ್ಟಾಫ್ ರೋಲ್ಗೆ ಹೈರಿಂಗ್ ಆಗ್ತಾ ಇದೆ. ಲೊಕೇಶನ್ ಬಂದು ಬ್ಯಾಂಗ್ಳೂರ್. ಇದಕ್ಕೆ ನೀವು ಎಜುಕೇಶನ್ ಬಂದು BCom ಆರ್ MCom ಆರ್ MBA ಫಿನಾನ್ಸ್ ವಿತ್ BCom ಮಾಡಿದ್ರೆ ಅಪ್ಲೈ ಮಾಡ್ಕೊಳ್ಳೋಕೆ ಎಲಿಜಿಬಲ್ ಆಗಿರ್ತೀರಾ. ಆ್ಯಂಡ್ ಇದಕ್ಕೆ 60% ಎಬೋ ಇರಬೇಕು ನಿಮ್ಮ ಕರೆಂಟ್ ಡಿಗ್ರಿಯಲ್ಲಿ ವಿತ್ ನೋ ಆಕ್ಟಿವ್ ಬ್ಯಾಕ್ಲಾಗ್. ಡೀಟೇಲ್ಸ್ ಇಲ್ಲೇ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಒನ್ ಹೈರಿಂಗ್ ಆಗ್ತಾ ಇರೋದು ರೋಲ್ ಬಂದು ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್. ಕಂಪನಿ ಬಂದು ಸೇಲ್ಸ್ ಫೋರ್ಸ್. ಲೊಕೇಶನ್ ಹೈದರಾಬಾದ್ ಮತ್ತು ಬ್ಯಾಂಗ್ಳೂರ್ ಎರಡು ಕಡೆನೂ ಇದೆ. ಇದಕ್ಕೆ ನಿಮಗೆ ಬೇಕಾಗಿರುವಂಥ ಎಜುಕೇಷನ್ BCA, MCA, BSc ಹಾಗೆ MSc, BE, BTech ಮಾಡಿರೋ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಕೋಬೋದು. ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್ಸಿಗೆ ಮಾತ್ರ ಇದು. ಹಾಗೆ ನಿಮಗೆ ಇಲ್ಲಿ ಕೊಟ್ಟಿರುವಂಥ ಸ್ಕಿಲ್ಸ್ ಏನಿದೆ ಅದು ನೀವು ಬಂದರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಎಲಿಜಿಬಲ್ ಆಗಿರ್ತೀರಾ. ನೆಕ್ಸ್ಟ್ ಇನ್ಫೋಸಿಸ್ ಅಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ಗೆ ಹೈರಿಂಗ್ ಆಗ್ತಾ ಇದೆ. ಇದು ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು 1 to 4 years ಇರೋರಿಗೆ. ಎಜುಕೇಶನಲ್ ರಿಕ್ವೈರ್ಮೆಂಟ್ಸ್ BCom ಆಗಿದ್ರೆ ಸಾಕು. ಹಾಗೆ ಇದು ಹೈರಿಂಗ್ ಆಗ್ತಾ ಇರೋದು P2P ರೋಲ್ಗೆ, ಅಂದರೆ ಪ್ರೊಕ್ಯೂರ್ ಟು ಪಿಗೆ. ಸೊ ಡೀಟೇಲ್ಸ್ ಇಲ್ಲೇ ಕಂಪ್ಲೀಟ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕಾಗ್ನಿಸೆಂಟ್ ಅಲ್ಲಿ ಡೇಟಾ ಅನಲಿಸ್ಟ್ ರೋಲ್ಗೆ ಹೈರಿಂಗ್ ಆಗ್ತಾ ಇದೆ. ಲೊಕೇಶನ್ ಬ್ಯಾಂಗ್ಳೂರ್ ಆಗಿರುತ್ತೆ. ಇದಕ್ಕೆ ನೀವು ಡೇಟಾ ಅನಲಿಸ್ಟ್ ಸರ್ಟಿಫಿಕೇಶನ್ ಮಾಡಿದರೆ ಒಂದು ಆಡೆಡ್ ಅಡ್ವಾಂಟೇಜ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಹಾಗೆ ಎಜುಕೇಶನ್ ಬಂದು ನಿಮಗೆ ಎನಿ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಹೈಯರ್ ಆಗ್ತಾ ಇರೋ ರೋಲ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ಕಂಪನಿ ಬಂದು ಕ್ಯಾಟರ್ಪಿಲ್ಲರ್. ಇದಕ್ಕೆ ಎಜುಕೇಶನ್ BCA, MCA, BE, BTech ಆಗಿರಬೇಕು. ಲೊಕೇಶನ್ ಬ್ಯಾಂಗ್ಳೂರ್ ಮತ್ತು ಚೆನ್ನೈ ಎರಡಕ್ಕೂ ಹೈರಿಂಗ್ ಆಗ್ತಾ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೇ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋ ಲಾಸ್ಟ್ ಡೇಟ್ ಬಂದು August 8. ನೆಕ್ಸ್ಟ್ ಬಂದು ಟೆಲಸ್ ಡಿಜಿಟಲ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ಗೆ ಹೈರಿಂಗ್ ಆಗ್ತಾ ಇದೆ. ಸೊ ಇಲ್ಲೇ ನೋಡ್ಬೋದು ನೀವು, ರಿಮೋಟ್ ಅಂತ ಯಾವುದಾದಿದೆ ಎಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ಸೇ. ಸೊ ನೀವು ಚೆಕ್ ಮಾಡಿಕೊಂಡು ಇದಕ್ಕೂ ಕೂಡ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಸಿಟಿ ಬ್ಯಾಂಕ್ ಅಲ್ಲಿ ಹೈರಿಂಗ್ ಆಗ್ತಾ ಇದೆ ಫಾರ್ ದ ರೋಲ್ ಬಿಸ್ನೆಸ್ ಅನಲಿಸ್ಟ್. ಇದಕ್ಕೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲ ಕೆಳಗಡೆ ಇದೆ. ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಂಕಿಂಗ್ ಆರ್ ಕ್ರೆಡಿಟ್ ಕಾರ್ಡ್ ಇಂಡಸ್ಟ್ರಿ ಅಂತ ಇದೆ. ಹಾಗೆ ಇದಕ್ಕೆ 0 to 2 years ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಕೋಬಹುದು. ಒಂದು ಸೆಕೆಂಡ್ ಒನ್ ಬಂದು ಎನಿ ಡಿಗ್ರಿ ಗ್ರಾಜುಯೇಟ್ಸ್ ವಿತ್ ರಿಲೆವೆಂಟ್ ಈಕ್ವಲ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ಮೈಕ್ರೋಸಾಫ್ಟ್ ಅಲ್ಲಿ ಹೈರಿಂಗ್ ಆಗ್ತಾ ಇದೆ ಫಾರ್ ದ ರೋಲ್ ಸಾಫ್ಟ್ವೇರ್ ಇಂಜಿನಿಯರ್. ಇದಕ್ಕೆ ಎಜುಕೇಶನ್ ಬಂದು BE, BTech, BCA, MCA ಮಾಡೋರು ಅಪ್ಲೈ ಮಾಡ್ಕೋಬಹುದು. ಹಾಗೆ ಇದಕ್ಕೆ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ 1+ years ಆಫ್ ಟೆಕ್ನಿಕಲ್ ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್, ಅಂದರೆ ಅದರಲ್ಲಿ ನೀವು ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇದ್ರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಎಲಿಜಿಬಲ್ ಆಗಿರ್ತೀರಾ. ನೆಕ್ಸ್ಟ್ NTT ಡೇಟಾದಲ್ಲಿ ಹೈರಿಂಗ್ ಆಗ್ತಾ ಇದೆ ಫಾರ್ ದ ರೋಲ್ ಫುಲ್ ಸ್ಟ್ಯಾಕ್ ಡೆವಲಪರ್. ಇದಕ್ಕೆ ಎಜುಕೇಶನ್ ಬಂದು BE, BTech, BCA, MCA ಮಾಡೋರು ಅಪ್ಲೈ ಮಾಡ್ಕೋಬಹುದು. ಲೊಕೇಶನ್ ಬ್ಯಾಂಗ್ಳೂರ್ ಆಗಿರುತ್ತೆ. ಕಂಪ್ಲೀಟ್ ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲೇ ಇದೆ. ಹಾಗೆ ಇದು 0 to 2 years ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈ ಮಾಡ್ಕೋಬಹುದು. ಅಂದರೆ ಫ್ರೆಶರ್ಸ್ ಮತ್ತು ರಿಲೆವೆಂಟ್ 2 years ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈ ಮಾಡ್ಕೋಬಹುದು. ಹಾಗೆ ನನ್ನ ವರ್ಕ್ಶಾಪ್ ಅಟೆಂಡ್ ಆಗಿರೋ ಇನ್ನೂ ಇಬ್ಬರಿಗೆ ಜಾಬ್ಸ್ ಆಗಿದೆ. ಅವ್ರು ಕಳಿಸಿರೋ ಮೆಸೇಜಸ್ನ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ವರ್ಕ್ಶಾಪ್ ಆನ್ ಹೌ ಟು ಕ್ರ್ಯಾಕ್ ಜಾಬ್ ಇಂಟರ್ವ್ಯೂಸ್ ಬಂದು ಇದೇ ಸಂಡೇ ಅಂದರೆ August 9 ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ರೆಸ್ಯೂಮೆ ಬಿಲ್ಡಿಂಗಿಂದ ಹಿಡಿದು ಫೇಸ್ ಟು ಫೇಸ್ ಇಂಟರ್ವ್ಯೂ ತನಕ 15 ಟಾಪಿಕ್ಸ್ನ ನಾನು ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕೆರಿಯರ್ ಗೈಡೆನ್ಸ್ ಸಿಗುತ್ತೆ. ಸೊ ಇಂಟ್ರೆಸ್ಟೆಡ್ ಇರೋರು ಇಲ್ಲೇ ಕೆಳಗಡೆ ವರ್ಕ್ಶಾಪ್ದು ಒಂದು ಗೂಗಲ್ ಫಾರ್ಮ್ ಲಿಂಕ್ ಹಾಕಿರ್ತೀನಿ, ಅದನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ನನ್ನ ಕಡೆಯಿಂದ ಒಂದು ಅಫಿಷಿಯಲ್ ಇಮೇಲ್ ಬರುತ್ತೆ. ಸಿಗೋಣ August 9ನೇ ತಾರೀಕು.